ಸ್ಕಿಪ್ಪಿಂಗ್ ಮಾಡ್ತಾರೆ, ಸೊ ಅದು ಒಳ್ಳೇದಲ್ಲ. ಸ್ಕಿಪ್ಪಿಂಗು ಅದೆಲ್ಲ ಗಂಟಿಗೆ ಹಾಳಮ್ಮ. ಸ್ಕಿಪ್ಪಿಂಗ್ ಮಾಡಬಾರ್ದು. ಸ್ಕಿಪ್ಪಿಂಗ್ ಅಲ್ಲ, ಗಂಟಿಗೆ ಹಾಳು, ಇನ್ನೂ ಹಾಳು. ಓಡಿದಷ್ಟೇ ಹಾಳು ಸ್ಕಿಪ್ಪಿಂಗ್ ಮಾಡೋದೆಲ್ಲ. ಅದೆಲ್ಲ ಯಾವುದು ಬೇಡ. ಅದೆಲ್ಲ ಇದು ಫ್ಯಾಟ್ಸ್. ಅದು ನಿಜವಾದ ಇದಲ್ಲ, ನಾರ್ಮಲ್ ಥಿಂಗ್ ಅಲ್ಲ. ನಡೆಯುವುದೊಂದೇ ನಾರ್ಮಲ್ ಥಿಂಗ್. ನಮಗಿರೋದು ನಡೆಯುವುದೇ, ನಾವು ನಡಿಲಿಕ್ಕೆ ಮಾಡಿದ್ದು. ಯಾಕೆ ಅಂದರೆ ಬೇಸಿಕಲಿ ನಾವು ನೋಡಿದರೆ ನಾವು ನಡೆಯುವ ಸ್ಟ್ರೈಟ್ ಕಾಲಿದ್ದ ಆನೆ ಹಾಗೆ, ನಾವು ಓಡುವ ಕುದುರೆ ಹಾಗೆ ಅಲ್ಲ, ಅದರ ಹೀಗೆ ಕಾಲು, ಓಡುವ ನಾಯಿ ಹಾಗಲ್ಲ, ಓಡುವ ಸಿಂಹದಾಗಲ್ಲ, ಓಡುವ ಬೆಕ್ಕಿನ ಹಾಗಲ್ಲ. ನಮ್ಮ ಕಾಲು ಮತ್ತು ಬೆಕ್ಕಿನ ಕಾಲು ಬೇರೆ ಬೇರೆನೆ. ಹಾಗಾಗಿ ನಾವು ವಾಕಿಂಗಿಗಾಗಿ ಮಾಡಿದ್ದು ನಮ್ಮನ್ನು ಅದನ್ನು ಹಾಗೆ ಯೂಸ್ ಮಾಡಬೇಕು. ನಿಸರ್ಗ ನಮ್ಮ ಏನು ಇಂಟೆನ್ಷನ್ ಇತ್ತು ಮನುಷ್ಯ ನಡಿಬೇಕು ಅಂತ, ಆ ಇಂಟೆನ್ಷನ್ ನಾವು ಇದು ಮಾಡಿಕೊಳ್ಬೇಕು. 1 ಗಂಟೆ ಕೂತ್ಕೊಳ್ಳೋದಕ್ಕೆ, ನಾವು 1 ಗಂಟೆ ನಾನು ಕೂತ್ಕೊಂಡಿದ್ರೆ, ಏನು ಮಾಡದೇ ಇದ್ರೆ, ಕಾಲನ್ನೇ ಹಂದಾಡಿಸ್ತಿದ್ರೆ ನನ್ನ ಆಯುಷ್ಯದಲ್ಲಿ 1 ಗಂಟೆ ಕಡಿಮೆ ಆಗ್ತದೆ. ಅದೇ 1 ಗಂಟೆ ನಾನು ನಡ್ಕೊಂಡು ಏನಾದರೂ ಮಾಡ್ತಾ ಇದ್ರೆ ನನ್ನ ಆಯುಷ್ಯದಲ್ಲಿ 1 ಗಂಟೆ ಹೆಚ್ಚಾಗ್ತದೆ. ಸೊ ಸುಮ್ಮನೆ ಯಾವುದು ಕೆಲಸವನ್ನು ಏನಾದರೂ ಮಾಡ್ತಾ ಇದ್ರೆ, ಒಂದು ಇಂಗ್ಲೀಷ್ನಲ್ಲಿ ಗಾದೆ ಉಂಟು, ವಾಟ್ ಯು ಕ್ಯಾನ್ ಡೂ ಸಿಟ್ಟಿಂಗ್ ಡೂ ಇಟ್ ಸ್ಟ್ಯಾಂಡಿಂಗ್, ವಾಟ್ ಯು ಕ್ಯಾನ್ ಡೂ ಸ್ಟ್ಯಾಂಡಿಂಗ್ ಡೂ ಇಟ್ ವಾಕಿಂಗ್, ಆ್ಯಂಡ್ ವಾಟ್ ಯು ಕ್ಯಾನ್ ಡೂ ವಾಕಿಂಗ್ ಯು ಡೂ ಇಟ್ ವಾಕಿಂಗ್ ಆ್ಯಂಡ್ ಸ್ಟ್ಯಾಂಡಿಂಗ್. ಸೊ ಹಾಗಾಗಿ ಕೆಲಸ ಮಾಡ್ತಾ ನಾವು ಏನನ್ನು ಮಾಡಿದರೂ ಆರೋಗ್ಯಕ್ಕೆ ಒಳ್ಳೆಯದು, ಸುಮ್ಮನೆ ಇರೋದಕ್ಕಿಂತ. ಮತ್ತೆ ನೋಡಿ, ಈಗ ನಾನೀಗ ಒಂದು ಲೆಕ್ಚರ್ ಕೊಡಬೇಕು, ಇಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡು ಲೆಕ್ಚರ್ ಕೊಟ್ಟರೆ ನಮ್ಮ ಮೆದುಳಿಗೆ ಅದೇ ಸ್ಟೇಲ್ ಬ್ಲಡ್ ಹೋಗ್ತದೆ. ಅಷ್ಟು ಅದೇ ನಾನು ನಡೆಯುತ್ತಾ ಮಾಡಿದರೆ ಆ ಹೊಸ ಫ್ರೆಶ್ ಬ್ಲಡ್ಡಲ್ಲಿ ಪಂಪ್ ಆಗ್ತಾ ಬರ್ತಾ ಇರ್ತದೆ, ನಮ್ಮ ಮೆದುಳು ಇನ್ನೂ ಚುರುಕಾಗ್ತದೆ, ಮಾತಾಡಲಿಕ್ಕೆ ಸುಲಭ ಆಗ್ತದೆ. ಹಾಗಾಗಿ ಕೆಲಸ ಮಾಡೋದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಆ ಕೆಲಸ ಏನೇ ಇರ್ಬೋದು. ನಾನೀಗ ಒಂದು ರೈತ, ನಾನು ಉಳ್ಬೇಕು, ನನ್ನ ಗದ್ದೆ, ಅದು ಒಳ್ಳೆ ಕೆಲಸ. ನಾನು ಇವತ್ತು ವಾಕ್ ಮಾಡಬೇಕು ಅಂತಿಲ್ಲ, ಅದು ನಾವು ವಾಕ್ ಮಾಡೋದಕ್ಕಿಂತ ಒಳ್ಳೆ ಕೆಲಸ. ಅದು ಕೂಡ ನೋಡು, ಇದು ಉಳುವಾಗ ಓಡ್ಲಿಕ್ಕಿಲ್ಲ, ನಡೆಯುವುದು ಅದು ಮುಖ್ಯ. ನಾವು ಅದನ್ನು ನೋಡಬೇಕು. ಎಲ್ಲ ಕೆಲಸದಲ್ಲಿ ನಿಸರ್ಗ ನಮಗೆ ನಮ್ಮ ಏನು ಮಾಡಬೇಕು ಅಂತ ನಮಗೆ ಹೇಳಿಕೊಡ್ತದೆ.